ರಾಚಯ್ಯ ಬಂದ. ಪರ್ಫೆಕ್ಟ್ ಎಂಟ್ರಿ. ಬಾ ಬಾ ರಾಚಯ್ಯ. ಯಾಕೆ ರಾಚಯ್ಯ ಇಷ್ಟು ಲೇಟು? ಇಷ್ಟು ಮಳೆನ ಎದುರಿಸಿ ಬಂದಿದ್ದೀನಲ್ಲ, ಲೇಟ್ ಅಂತೆ. ಏಯ್, ಸ್ವಲ್ಪ ಯಾಮಾರಿದ್ರೆ ಪಾತಾಳಕ್ಕೆ ಜಾರಿ ಲೇಟ್ ರಾಚಯ್ಯ ಆಗೋಗ್ಬಿಡ್ತಿದ್ದೆ. ಬಂದ ತಕ್ಷಣ ಪಂಚ್ಗಳು ಶುರು. ಏನು ಮುದುಕ್ರೆಲ್ಲ ಸೇರಿ ಯಾವುದೋ ಚೈಲ್ಡ್ ಮೊಲೆಸ್ಟೇಷನ್ ಮಾಡ್ತಿರೋ ಆಗಿದೆ. Don't worry, sir. The child is enjoying. ಸರ್, ನಿಮ್ ನಗುನ ನಾನು ಎಲ್ಲೋ ಕೇಳ್ದಾಗಿದೆ ಸರ್. ರೀ, ನೀವು ಇಲ್ಲಿಗೆ ಬಂದ ತಕ್ಷಣ ನಮ್ಮನ್ನೆಲ್ಲೋ ನೋಡಿದ್ದೀನಿ ಅಂತಂದ್ರಿ. ಈಗ ಹೀಗಂತೀರಿ. ಜಾತಕ ತೋರಿಸ್ಕೊಡಿ, ಪುನರ್ಜನ್ಮ ಇರ್ಬೇಕು. ನನ್ನ ಹೆಸರು ಮೋಹನ್ ಅಂತ. ನಿಮ್ ಬಗ್ಗೆ ಇವರೆಲ್ಲ ಹೇಳಿದ್ದಾರೆ. ಏನು ಹೇಳಿದೀವಿ? ಇನ್ನು ಏನು ಹೇಳಿಲ್ಲ. ಏಯ್, ನಾನೇನ್ ದೊಡ್ಡ ಸುಭಾಷ್ ಚಂದ್ರ ಬೋಸು ನನ್ನ ಬಗ್ಗೆ ಪುಸ್ತಕ ಬರೆಯಕ್ಕೆ? ಚಳಿಗ್ ಮೈಯೆಲ್ಲ ನಡುಕ್ತಾ ಐತೆ. ಹೋಗ ಒಂದ್ ಬೇಕ್ ಮಾಡ್ಕೊಂಡ್ ಬಾ ಹೋಗ. ಹೇಳಿ ಮಿಸ್ಟರ್ ಮೋಹನ್, ಏನು ನೀವು ಬ್ಯಾಚುಲರ್ರೇ, ಅನ್ಮ್ಯಾರಿಡೇ, ಮ್ಯಾರಿಡೇ? ಅದೇನ್ ಸರ್, ಬ್ಯಾಚುಲರ್ ಅನ್ಮ್ಯಾರಿಡ್ ಅಂತೀರಾ? ಎರಡು ಒಂದೇ ಅಲ್ವಾ? ಬ್ಯಾಚುಲರ್ ಅಂದ್ರೆ ಬ್ರಹ್ಮಚಾರಿ ಅಂತ, ಅನ್ಮ್ಯಾರಿಡ್ ಅಂದ್ರೆ ಮದುವೆ ಒಂದು ಬಿಟ್ಟು ಇನ್ನೆಲ್ಲ ಆಗಿದೆ. ಒಂಥರ ಅನ್ಮ್ಯಾರಿಡ್ ಸರ್. ಅದ್ ಸರಿ, ಗರ್ಲ್ ಫ್ರೆಂಡು ಇದಳೆ ಸರ್, ಇಶಾ. ಅವಳ ಹೆಸರಿನ ಥರನೇ ಅವಳೊಂಥರ ನಶಾ. ಮೊದಲನೇ ಸಲ ಅವಳ ಆಫೀಸಲ್ಲಿ ನೋಡಿದೆ. ಗರ್ಲ್ ಫ್ರೆಂಡ್ ಅಂದ್ರೆ ಹೀಗೆ ಇರಬೇಕು ಅಂತ ಡಿಸೈಡ್ ಮಾಡಿದೆ. ನನ್ನ ದೃಷ್ಟಕ್ಕೆ ಅವಳಿಗೆ ಹತ್ರ ಆಗೋ ಅವಕಾಶ ಸಿಕ್ಕೇ ಬಿಡ್ತು. ಇದು ಒಂದು ಪ್ರೆಸೆಂಟೇಷನ್ ಏನ್ರಿ? ಪುಟ್ಟ ಮಕ್ಳು ಸ್ಕೂಲ್ ಡೇ ಭಾಷಣ ಮಾಡ್ದಂಗಿದೆ. ಇದನ್ನ ಕಳ್ಸಿದ್ರೆ ನಮ್ಮ ಕಂಪ್ನಿ ಮರ್ಯಾದೆ 3 ಕಾಸ್ಗೂ ಉಳಿಯೋದಿಲ್ಲ. ಸಂಜೆ ಒಳಗೆ ನನಗೆ ಬೇರೆ PPT ಬೇಕು, ಇಲ್ಲ ಅಂದ್ರೆ ನಿಮ್ ರೆಸಿಗ್ನೇಷನ್ ಬೇಕು. ಗೆಟ್ ಗೋಯಿಂಗ್. ಒಳ್ಳೆ ಐಸ್ ಕ್ರೀಮ್ ತಯಾರಿಸಿ ಅದನ್ನ ಕಸ್ಟಮರ್ ಕೊಟ್ರೆ ಅವ್ನು ತಿಂದ್ಮೇಲೆ ಇಂಪ್ರೆಸ್ ಆಗ್ತಾನೆ. ಅದೇ ಐಸ್ ಕ್ರೀಮ್ ಮೇಲೆ ಒಂದು ಚೆರ್ರಿ ಕೂರಿಸಿ ಕೊಟ್ರೆ ನೋಡಿದ ತಕ್ಷಣ ಇಂಪ್ರೆಸ್ ಆಗ್ತಾನೆ. ಪ್ರೆಸೆಂಟೇಷನ್, ನಿಮ್ ಪ್ರೆಸೆಂಟೇಷನ್ ಅವ್ರು ಹೇಳಿದಷ್ಟು ಕೆಟ್ಟದಾಗಿಲ್ಲ, ಬಟ್ ಸ್ವಲ್ಪ ಇನ್ಎಕ್ಸ್ಪೀರಿಯನ್ಸ್ ಕಾಣಿಸ್ತಾ ಇದೆ. ಅದಕ್ಕೆ ಮೀರಿದ್ದು ನನಗ್ ಬರಲ್ಲ. ಕೆಲಸ ಹೋದ್ರೆ ನನ್ನ ಫ್ಯಾಮಿಲಿ ಗತಿ ಏನು? ನಾನು ಹೆಲ್ಪ್ ಮಾಡ್ಲಾ? ರಿಯಲಿ? ಎಸ್. ಫ್ಯಾಂಟಾಸ್ಟಿಕ್. ಇದೇ ಕೆಲಸ ಮೊದಲೇ ಮಾಡಕ್ಕೆ ಏನ್ರಿ ಆಗಿತ್ತು ನಿಮ್ಗೆ? ಸ್ವಲ್ಪ ಬೈದ್ಬಿಟ್ಟೆ ಅನ್ಸುತ್ತೆ. ಐ ಆಮ್ ಸಾರಿ. ದಟ್ಸ್ ಓಕೆ ಸರ್, ಬರ್ತೀನಿ. ಗುಡ್ ಲಕ್. ಥ್ಯಾಂಕ್ ಯು. ಅಷ್ಟೇನಾ? ನಿಮ್ ಕೆಲಸ ಉಳಿಸಿದೀನಿ ಅಂದ್ರೆ? ಹೆದರ್ಬೇಡಿ. 1 cup of coffee with me? ಓಕೆ. My style. ಅಂದ್ರೆ? ಸ್ಮಾಲ್ ಡ್ರೈವ್, ರಿಮೋಟ್ ಪ್ಲೇಸ್ ಅಂಡ್ ನಾನ್ ಮಾಡಿರೋ ಕಾಫಿ. ವಾವ್, ಓಕೆ. Welcome to my coffee shop. Thank you. Cheers. Cheers. I'm impressed. Thank you. ಕತೆ ಚೆನ್ನಾಗಿ ಹೇಳ್ತಿದ್ವಿ. ಅಂದ್ರೆ ನರೇಷನ್ ಸ್ಟೈಲ್ ಚೆನ್ನಾಗಿದೆ ಅಂದೆ. ನೀವೆಲ್ಲ ಒಳ್ಳೆ ಸಸ್ಪೆನ್ಸ್ ತರ ಮಾತಾಡ್ತೀರಾ, ಏನು ಅರ್ಥನೇ ಆಗಲ್ಲ. ಮಳೆ ನಿಲ್ಲೋವರೆಗೂ ಇಲ್ಲೇ ಇರಬೇಕಲ್ಲ, ಅರ್ಥ ಆಗತ್ತೆ ಬಿಡಿ. ಹುಡುಗಿರನ್ನ ಪಟಾಯಿಸೋದು ಒಂದು ಕಲೆ ಅಲ್ವೇನ್ರಿ? ಅದು ನನಗೆ ಯಾವತ್ತೂ ಕಷ್ಟ ಆಗಿಲ್ಲ ಬಿಡಿ. ಅದಕ್ಕೆಲ್ಲ ಒಂದು ಸಣ್ಣ ಸಣ್ಣ ಟ್ರಿಕ್ಸ್ ಇದೆ. ತುಂಬಾ ಚೆನ್ನಾಗಿದ್ದೀನಿ ಅನ್ಕೊಂಡಿರೋ ಹುಡುಗಿ ಕಡೆ ತಿರ್ಗು ನೋಡ್ತೀನಿ, ಅವಳೇ ಬರ್ತಾಳೆ. ಚೆಲ್ಲಾಗಾಡೋ ಹುಡುಗಿ ನೋಡಿ ಜೊಲ್ ಬಿಡಬೇಡಿ, ಅವಳೇ ಮೇಲ್ ಬೀಳ್ತಾಳೆ. ನಿಮಗೆಲ್ಲ ಹೇಳ್ಕೊಡ್ಬೇಕಾ? ವಯಸ್ಸಲ್ಲಿ ನೀವು ಎಲ್ಲ 1-2-3 ಅಫೇರ್ ಇಟ್ಕೊಂಡಿರ್ತೀರಿ. ಸಾರಿ, ನನ್ನ ಜೋಕ್ ನಿಮ್ಗೆ ಇಷ್ಟ ಆಗ್ಲಿಲ್ವೇನೋ? ಮತ್ತೆ ಸೀರಿಯಸ್ ಆಗ್ಬಿಟ್ಟಿದ್ರಿ. ಬರೀ 2-3 ಅಫೇರು ಅಂದ್ರೆ ಬೇಜಾರಾಗಲ್ವಾ?
ಎಷ್ಟು ರೌಂಡ್ ಆಯ್ತು ಬೆಗ್ಗು? ನಾವ್ ಏಣ್ಸಲ್ಲ, ಲೆಕ್ಕನ ನೋಡೋರ್ಗ್ ಬಿಟ್ಬಿಡ್ತೀವಿ. ನಾವು ಲೆಕ್ಕ ಹಾಕಲ್ಲ ಬಿಡಿ, ಜಾಸ್ತಿ ಕುಡಿಯಕ್ ಬಿಟ್ಬಿಡ್ತೀವಿ. ಅಂದ್ರೆ ಅಂದ್ರೆ ನಮ್ಮ ಮನೆ ಒಳಗೆ ಸ್ಟಾಕ್ ತುಂಬಾ ಇದೆ, ಈ ವಯಸ್ಸಲ್ಲಿ ಖಾಲಿ ಮಾಡೋದು ಹೆಂಗೆ? ಹೋಗ್ತಾ ಪಾರ್ಸಲ್ ತಗೊಂಡ್ ಹೋಗ್ತೀನಿ ಬಿಡಿ, ಉಂಡು ಹೋದ ಕೊಂಡು ಹೋದ ಓ, ಅಂತ. ವಾಪಸ್ ಹೋಗ್ತೀನಿ ಅನ್ನೋ ನಂಬಿಕೆ ಇದೆಯಲ್ಲ, ಅದನ್ನ ಮೆಚ್ಕೋಬೇಕು. ಸಾರಿ, ನೀವೇನೋ ಹೇಳಿದ್ರಿ. ನಿಮಗಲ್ಲ ಬಿಡಿ. ಏಯ್, ನೀವೇನ್ರಿ ಎಲ್ಲ ನಗ್ನಗ್ತಾ ಇರ್ತಾರೆ, ನೀವು ಅವನೇ ಹೆಂಗೆಂಗೋ ಆಡ್ತೀರಾ. ಬಾಗ್ರು ಒಂದೆರಡು ಪೆಗಾಕು. ಬೇಡ ಸುಮ್ಮನಿರಿ, ಅವನೊಬ್ಬನಾದ್ರೂ ನೆಟ್ಗಿರ್ಲಿ ಕಾವಲು ಕಾಯೋದಕ್ಕೆ. ಕರಡಿ ಬರುತ್ತಾ ಹುಲಿ ಬರುತ್ತಾ ಕಾವಲ್ ಕಾಯಕ್ಕೆ? ಅವುಗಳ ಜೊತೆಲೇ ಇದ್ದೀರಿ, ಆಚೆಯಿಂದ ಯಾರು ಬರಲ್ಲ. ಆದ್ರೂ ಈ ನಗುನ ನಾನೆಲ್ಲೋ ಬೇಡ ಬಿಡಿ, ನಿಮ್ಗೆಲ್ಲ ಯಾಕೆ ಬೇಜಾರು? ಹೌದು, ಈ ಕೊಂಪೆಲ್ ಹೆಂಗ್ರಿ ಕಾಲ ಕಳೀತ್ರಿ? ಫೋನ್ ಇಲ್ಲ, ಟಿವಿ ಇಲ್ಲ. ಅವೆಲ್ಲ ಬೇಡ ಅಂತಾನೆ ಇಷ್ಟು ದೂರ ಬಂದಿರೋದು ನಾನು. ಅದ್ ಸರಿ ಸರ್, ಕಾಲ ಹೆಂಗ್ ಕಳೀತೀರಿ? ಸಾರಿ, ನಿಮಗೆ ಹೇಳೋದೇ ಮರ್ತೋದೆ. ನಾನು ರಿಟೈರ್ಡ್ ಜಡ್ಜ್. ಆ. ರಾಚಯ್ಯ ರಿಟೈರ್ಡ್ ಪಬ್ಲಿಕ್ ಪ್ರಾಸಿಕ್ಯೂಟರ್. ಓ, ಯಾರಿಗಾದ್ರೂ ನೇಣು ಹಾಕ್ಸೋದು, ನೇಣು ತಪ್ಪಿಸೋದು ಅಂದ್ರೆ ಅವನಿಗೆ ಆಟ. ಆ, ರಾಮಯ್ಯ ಅವನ ಕಾಲದಲ್ಲಿ ಫೇಮಸ್ ಡಿಫೆನ್ಸ್ ಲಾಯರ್. ಇವರಿಬ್ರು ಯಾವ್ದಾದ್ರು ಒಂದು ಕೇಸ್ ಇಟ್ಕೊಂಡು ಜಗ್ಗಾಡಕ್ ಶುರು ಮಾಡಿದ್ರೆ ತಿಂಗಳ ಗಟ್ಲೆ ಎಳೆಯೋರು. ಇವರು ಬಹಳ ಕೇಸ್ಗಳಲ್ಲಿ ನಾನೇ ಜಡ್ಜ್ಮೆಂಟ್ ಕೊಟ್ಟಿದ್ದೀನಿ. ಆ, ಇವನಿದಾನಲ್ಲ ಈ ರಚಯ್ಯ, ದುಡ್ಡು ತಿಂದು ಎಷ್ಟೋ ಅಪರಾಧಿಗಳಿಗೆ ಶಿಕ್ಷೆ ತಪ್ಪಿಸ್ಬಿಟ್ಟ. ಏಯ್, ನೀನೇನು ಕಮ್ಮಿನೇನೋ? ದುಡ್ಡಿನ ಆಸೆಗೆ ಎಷ್ಟೋ ನಿರಪರಾಧಿಗಳಿಗೆ ಗಲ್ಲು ಶಿಕ್ಷೆ ಕೊಡ್ಸಿದ್ಯಲ್ಲ. ಶುರುವಾಯ್ತು ನೋಡಿ ಮೋಹನ್ ಹ್ಯಾಕ್ ಕಚ್ಚಾಡ್ತಾರೆ. ಸರ್, ಇನ್ ಕೇಸ್ ಇದ್ರೆ ಇನ್ ಹೆಂಗಾಡ್ಬೋದು ಸರ್? ಅದನ್ನ ನೋಡೋ ಅವಕಾಶನೂ ಆ? ಸಿಗುತ್ತೆ. ಹೆಂಗೆ? ನಾವು ಹಳೆ ಕೇಸ್ಗಳನ್ನು ವಿಚಾರಣೆಗೆ ತಗೋತೀವಿ. ಹಾ, ವಾರು ಅಗೇನ್ಸ್ಟ್ ವಾದ ಮಾಡೋಕ್ಕೆ ಇವರಿಬ್ರು, ಹಾ. ತೀರ್ಪು ಕೊಡಕ್ ನಾನಿದ್ದೀನಿ. ಎಷ್ಟೋ ಸಲ ಈ ಕೇಸ್ಗಳು ಮೂರ್ ದಿನ ನಡೆಯುತ್ತವೆ. ಇದೊಂಥರ ಸೂಪರ್ ಆಟ ಸರ್. ಹೌದು, ಪ್ರತಿ ಸಲ ಕೈದಿ ಪಾತ್ರ ಮಾಡಕ್ಕೆ ನಿಮ್ಗೆ ಜನ ಸಿಗ್ತಾರ? ಊಹೆ ಮಾಡ್ಕೋತೀವ್ರಿ. ಎಷ್ಟೋ ಸಲ ನಿಮ್ಮಂತವ್ರು ಗಾಡಿ ಕೆಟ್ಟು ಮನೆಗೆ ಬಂದ್ರೆ ಆ ಪಾತ್ರ ಮಾಡೋದಕ್ಕೆ ಒಪ್ಕೋತಾರೆ. ಹೋದ್ಸಲ ಹೀಗೆ ಒಬ್ಬ ಮುನ್ಸಿಪಲ್ ಕೌನ್ಸಿಲರ್ ಬಂದಿದ್ದ, ಆಡಕ್ಕೂ ಒಪ್ಕೊಂಡ. ಅವನ ದುರಾದೃಷ್ಟ ಹೆಂಡತಿನ ಕೊಲೆ ಮಾಡಿದ ಆಪಾದನೆ ಮೇಲೆ ಸಿಕ್ಕಾಕೊಂಡ. ಏನ್ ವಾದ ಮಾಡಿದೆ ರಚಯ್ಯ? ಅವತ್ತು ಫುಲ್ ಫಾರ್ಮಲ್ ಇದ್ದೆ. ರಾಮಾಯಣ ಏನ್ ಕಮ್ಮಿ ಕಿತ್ತಾಡ್ಲಿಲ್ಲ, ಅವನ ಮರಣದಂಡನೆ ಕೊಟ್ಟೆ. ನೀವು ಹಾಕೊಂಡಿರೋ ಫೋಟೋ ಅವಂದೇ ಮಿಸ್ಟರ್ ಮೋಹನ್. ಅಂದ್ರೆ ಅವನ್ನ ಸಾಯಿಸ್ಬಿಟ್ರ? ಆಟ ಕಣ್ರಿ, ರಿಲ್ಯಾಕ್ಸ್. ಮಿಸ್ಟರ್ ಮೋಹನ್, ನೀವು ಅವನ ಮುಖ ನೋಡಬೇಕಾಗಿತ್ತು. ಪಾಪ ಮಳೆಲ್ ನೆಂದಿರೋ ನಾಯಿ ಮರಿ ತರ ಆಗೋಗಿದ್ದ. ಮಿಸ್ಟರ್ ಮೋಹನ್, ಇನ್ನೊಂದು ಪೆಗ್ ಹಾಕೊಳ್ಳಿ. ಬೇಡ, ಮಳೆ ನಿಲ್ತಾ ನೋಡ್ತೀನಿ. ನಿಲ್ಲಲ್ಲ, ಈ ಮಳೆ ನಿಲ್ಲಲ್ಲ. ಅವತ್ತು ಹೀಗೆ ಮಳೆ ನಿಲ್ಲೇ. ಯಾಕ್ರಿ ಹೆದರ್ಕೊಂಡ್ಬಿಟ್ರ? ನಾನ್ಯಾಕೆ ಹೆದರ್ಕೋಬೇಕು? ಅವನು ಈ ಕೋಟೆ ಯಾಕೆ ಬಿಟ್ಟು ಹೋದ? ನೀವು ಬರ್ತೀರಿ ಅಂತ ಅವನಿಗೆ ಗೊತ್ತಿತ್ತು, ಅದಕ್ಕೆ. ಬೀರಾ ಸರ್, ಅವ್ರು ತುಂಬಾ ಹೆದರ್ಕೊಂಡಿದ್ದಾರೆ. ಬೇಗ ಊಟ ಹಾಕಿ ಮೇಲ್ ರೂಮ್ನಲ್ಲಿ ಮಲಗಿಸು. ನನಗೊಂದು ಪೆಗ್ ಬೇಕು. ಒಂದೇನು, ಬಾಟ್ಲೆ ಉಯ್ಕೊಳ್ಳಿ. ನಾ ಯಾರಿಗೂ ಹೆದರಲ್ಲ, ಯಾರಿಗೂ ಹೆದರಲ್ಲ.
ಯಾಕೆ ಹೆದರ್ಕೋಬೇಕು? ನಾನು ಮಲ್ಗಲ್ಲ. ನೀವು ಮಲಗಿದ್ದಾಗ ನಾನು ಕತ್ ಕೊಯ್ದು ಬಿಡ್ತೀನಿ ಅಂತ ಭಯನಾ? ಈ ಚಿಲ್ಲರೆ ಮಾತುಗಳಿಗೆಲ್ಲ ಎದುರಿದ್ರೆ ನಾನು ಇಷ್ಟು ಬೆಳಿತಾನೆ ಇರಲಿಲ್ಲ. ನೀವೆಲ್ಲ ಆಡಿ ಆಟ, ನಾನು ನೋಡ್ತೀನಿ. ಊಟ, ಹೆಂಡ, ಹೆಣ್ಣು ಅನುಭವಿಸ್ಬೇಕ್ರಿ. ಬರೀ ನೋಡಿದ್ರೆ ಏನ್ ಸುಖ. ಹಾ? ಹೌದು ಮೋಹನ್, ನೀವು ಆಟಕ್ಕೆ ಸೇರ್ಕೊಳ್ಳಿ. ಬೇಡ, ಆಟಕ್ಕೆ ಸೇರ್ಕೋಬೇಡ. ನನ್ನ ಮಾತು ಕೇಳು, ಸೇರ್ಕೋಬೇಡ. ಬೇಡ, ಆಟಕ್ಕೆ ಸೇರ್ಕೋಬೇಡ. ಜೆಂಟಲ್ಮನ್, ನಿಮ್ಮ ಆಟಕ್ಕೆ ನಾನು ಸೇರ್ಕೋತೀನಿ. ವೆರಿ ಗುಡ್.